ನಮಸ್ಕಾರಗಳು ಎಲ್ಲ ನನಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪಲ್ಲಿ ಗಂಡ ಹೆಂಡತಿ ನಂಬರ್ ಕಳಿಸಿದ್ದಾರೆ. ಕೀರ್ತನ ಅಂತ ಅವ್ರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಸೊ ಬನ್ನಿ, ನಾವು ಇದಕ್ಕೆ ಕಾಲ್ ಮಾಡ್ತಾ ಇದ್ದೀವಿ ಕೀರ್ತನಾಗೆ. ಹಲೋ, ಮಹೇಶ್ ಅವ್ರಿಲ್ವಾ? ಯಾವ ಮಹೇಶ್ ಅವರು? ಯಾವ ಮಹೇಶ್ ಅಂದರೆ ನೀವು ಯಾರು ಹೇಳಿ ಮಾತಾಡ್ತಾ ಇರೋದು? ನೀವು ಯಾರು ಹೇಳಿ? ಹೇಳ್ತೀನಿ, ನೀವು ಯಾರು ಮಾತಾಡ್ತಾ ಇರೋದು? ಫಸ್ಟ್ ನೀವೇ ಹೇಳಿ. ಇದ್ಯಾರು ಪದ್ಮನಾ? ಪದ್ಮ ಯಾರು? ಪದ್ಮನ್ ವಾಯ್ಸ್ ಥರನೂ ಇಲ್ವಲ್ಲ ಇದು? ಯಾವ ಊರವ್ರು ಬೇಕು ಅಂತ ಹೇಳಿದ್ರೆ ತಾನೇ ಹೇಳಕ್ಕಾಗೋದು. ಸುಮಾರು ಜನ ಅವ್ರೆ. ಯಾರು ಬೇಕು? ಸುಮಾರು ಜನ ಅವ್ರೆ. ಬೀರೇಶ್ಪುರದವ್ರ, ಕೊಮ್ಮಿನ್ ಕೊಟ್ಲವ್ರ? ನೀವು ಯಾರು ಮಾತಾಡ್ತಾ ಇರೋದು? ನಾವು ಮಹೇಶ್ ಅವ್ರ ವೈಫ್ ಮಾತಾಡ್ತಿರೋದು. ವೈಫು? ಇದು ಯಾರು? ಅವ್ರ ನಂಬರ ನಿಮ್ಮ ನಂಬರ ಇದು? ಒಂದ್ ನಿಮಿಷ ಇರಿ. The person you are speaking with has put your call on hold. ಸರ್, ಮಹೇಶ್ ಅವ್ರು ಮಾತಾಡ್ತವ್ರೆ ನೋಡಿ. ಅವಾಗಲೇ ನೀವು ಯಾಕೆ ಮಾತಾಡಿದ್ದು ಮತ್ತೆ? ಹಲೋ, ಹೇಳ್ರಿ. ಇದು ಯಾರು? ಮಹೇಶ್ ಅವರ ಮಾತಾಡೋದು? ಹೌದು. ಇಲ್ಲ ಇದು ಮಹೇಶ್ ಅವ್ರ ವಾಯ್ಸ್ ಅಲ್ಲ. ಯಾರ್ಯಾರಿಗೋ ಏನಕ್ಕೆ ಕನೆಕ್ಟ್ ಮಾಡ್ತೀರಾ ನೀವು ಮಹೇಶ್ ಅವ್ರು ಅಂತ ಅಂದ್ಬಿಟ್ಟು? ಮಹೇಶ್ ಅವ್ರಿಗೇನೆ ಕನೆಕ್ಟ್ ಮಾಡಿರೋದು. ನೀವು ನನಗೆ ಸುಮ್ಮನೆ ತಲೆ ಕೆಡಿಸ್ಬೇಡಿ. ನೀವು ಕನೆಕ್ಟ್ ಮಾಡೋಂಗಿದ್ರೆ ಕರೆಕ್ಟಾಗಿರೋ ಮಹೇಶೇ ಕನೆಕ್ಟ್ ಮಾಡಿ. ನೀವು ಯಾರ್ಯಾರಿಗೋ ಕನೆಕ್ಟ್ ಮಾಡಿಬಿಟ್ಟು ಅವ್ರ ಹೆಂಡ್ತಿ ಅಂತ ಬೇರೆ ಹೇಳ್ತೀರಿ ನೀವು. ನಿಮ್ಗೇನಾದ್ರೂ ತಿಕ್ಲಾ? ಕರೆಕ್ಟ್ ನನ್ನ ಯಜಮಾನ್ರಿಗೇನೆ ಕನೆಕ್ಟ್ ಮಾಡಿದೀನಿ. ಇಲ್ಲ ಅಂದ್ರೆ ಕಟ್ ಮಾಡಿ, ರಾಂಗ್ ನಂಬರ್ ಆದ್ರೆ. ಕಟ್ ಮಾಡಿದೆ, ಪುನಃ ಮಾಡ್ತೀನಿ ರೀ. ಅಣ್ಣ, ನಿನಗೆ ಯಾರು ಬೇಕಣ್ಣ? ನನಗೆ ಯಾರು ಬೇಕಾಗಿರ್ಲಿ ಬಿಡ್ಲಿ, ನನಗೆ ಯಾಕೆ ತಿಕ್ಲು ಅಂತ ಅಂತಿದ್ದು? ಅಣ್ಣ ಆಯ್ತು, ಸಾರಿ, ತಪ್ಪಾಯ್ತು. ಯಾರು ಬೇಕು ಹೇಳಿ? ಇಲ್ಲಿ ಕೊಮ್ಮಿನ ಕೊಪ್ಪಲಿ ಒಬ್ಬ ಅಣ್ಣ ಕಾಯಿ ಕೇಳ್ತಾರೆ, ಮಹೇಶ ಅಂತ. ಆ ಅಣ್ಣ ಬೇಕಾ? ಯಾರು ಬೇಕು? ಕಾಯಿನಾರು ಕೀಳ್ಲಿ, ಬೀಜನಾರು ಕೀಳ್ಲಿ, ನನ್ಗೆ ಅದು ಬೇಕಾಗಿಲ್ಲ. ತಿಕ್ಲು ಅಂತ ಅಂದಲ್ಲ, ಯಾರಿಗೆ ಅಂದಿದ್ದು? ನಿಂಗೆ ಅಣ್ಣಂಗ ನನ್ಗ? ಅಣ್ಣ ಸಾರಿ ಕೇಳಿದೀನಿ ಅಣ್ಣ, ಸಾರಿ. ಯಾರು ಬೇಕು? ನಿಮ್ಮ ಸಾರಿ ತಗೊಂಡು ಮೋರಿಗೆ ಹೆಸರಿಯಲ್ಲಿ ಇದಕ್ಕಿದ್ದಂಗೆ ತಿಕ್ಲು ಅಂತ ಅಂದರೆ ಆಯ್ತಪ್ಪ, ನನಗೀಗ ತಿಕ್ಲೆ ನನಗೆ ಬಂದು. ಅಣ್ಣ ನಿಜವಾಗ್ಲೂ ನನ್ನ ಯಜಮಾನ್ರಿಗೇನೆ, ಅವ್ರ ಹೆಸರು ಮಹೇಶನೇ, ಅವ್ರಿಗೇನೆ ಹಾಕಿದ್ದು. ನೀವ್ ಯಾರ್ಯಾರಿಗೂ ಹಾಕಿದ್ದೀರಾ ಅಂತ ಬೈದ್ರೆ ನಾವು ಇನ್ನೇನ್ ಹೇಳಕ್ಕಾಗುತ್ತೆ ಹೇಳಿ? ಇಲ್ಲ, ನನ್ನ ಗಂಡ ಅಂತ ಅನ್ಬೇಕು. ಅದು ಬಿಟ್ಬಿಟ್ಟು ನಿನಗೇನು ತಿಕ್ಕಲ ಅಂತ ಅಂದ್ರೆ? ಸಾರಿ ಅಣ್ಣ, ತಪ್ಪಾಯ್ತು, ಸಾರಿ. ಯಾರು ಬೇಕಿತ್ತು ಅಣ್ಣ? ಯಾರು ಯಾಕೆ ಮಾಡ್ತಾರೆ ಅಂತ ತಲೆಯಲ್ಲಿ ಜ್ಞಾನ ಇಟ್ಕೊಂಡು ಮಾತಾಡ್ಬೇಕು. ಅಣ್ಣ ಸಾರಿ, ತಪ್ಪಾಯ್ತು. ನೀವು ಮಹೇಶ್ ಅವ್ರನ್ನ ಕೇಳಿದ್ರಲ್ಲ, ಯಾರು ಬೇಕಿತ್ತು? ಯಾವ ಮಹೇಶ್ ಅವರು? ನಿಮ್ಮ ಅಪ್ರಾಣಿ ಅದು ಮಹೇಶ್ ಅಲ್ಲ, ನಂಗೆ ಗೊತ್ತು. ಅಣ್ಣ ನಿಜವಾಗ್ಲೂ ನನ್ ತಾಳಿ ಸತ್ಯವಾಗ್ಲೂ ಅವ್ರು ನಮ್ಮ ಯಜಮಾನ್ರನ್ನ ಫೋನ್ ಮಾಡಿದ್ದು. ನಾನು ಕೇಳಿಲ್ವಾ ಮಹೇಶನ್ ವಾಯ್ಸ್ನ? ನಾನು ಲೈನಲ್ಲಿ ಅವರೇ, ಬೇಕಾದ್ರೆ ನೀವೇ ಕೇಳಿ ಅಣ್ಣ. ನಿಜವಾಗ್ಲೂ ನಮ್ಮ ಯಜಮಾನ್ರೇನೆ, ಮಹೇಶ್ ಅವ್ರ ವಯಸ್ಸೇನೆ ಅದು. ಬೇಕಾದ್ರೆ ಕೇಳಿ. ರೀ 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 ಅಯ್ಯೋ ನಮ್ಮವ್ವ ತಾಯಿ, ಊರವ್ರನ್ನೆಲ್ಲ ತೋರಿಸ್ಬಿಟ್ಟೆ ಒಂದೇ ಸತಿಗೆ ನೀನು. ಸರಿ ಐತಂದ್ರೆ ಫೋನ್ ಇಡಿ. ಇಡ್ತೀನಿ. ತಿಕ್ಲು ಅಂತ ಬೈಸ್ಕೊಂಡು ನಿಮ್ ತಾವೆಲ್ಲ ಇದ್ ಮಾಡ್ಕೊಂಡಿರಕ್ ನಾನು. ಅಣ್ಣ ಸಾರಿ ಕೇಳಿದೀನಿ ಅಣ್ಣ, ನಾನು ಹಂಗಂತ ಬೈದಿದ್ದಕ್ಕೇನೆ. ನಾನು ನಮ್ಮ ಯಜಮಾನ್ರಿಗೆ ಹಾಕಿದ್ರು, ನೀವೇ ತಾನೇ ಅಣ್ಣ ಇಲ್ಲ ಅಂತ ಹೇಳಿದ್ದು. ಇದು ಮಹೇಶನ್ ವಾಯ್ಸ್ ತರ ಕೇಳಿಸ್ಲಿಲ್ಲ, ಅದಕ್ಕೇನೆ ನಾನು ಇಲ್ಲ ಅಂದಿದ್ದು. ಸುಮ್ನೆ ಇಲ್ಲ ಅನ್ಲ ನಾನು. ಅಣ್ಣ ಅಲ್ಲೇ ನಮ್ಮ ಮನೆಯವ್ರು, ಅವ್ರ ಹತ್ರ ಮಾತಾಡಿ ನಮ್ಮ ಹತ್ರ ಏನ್ ಮಾತಾಡ್ತೀರಾ? ಬೈದಿದ್ದು ಆಯಪ್ಪನ ನೀನಾ? ಅದೇ ನಾನ್ ಬೈದಿದ್ದಕ್ಕೆ ನಾನು ಸಾರಿ ಕೇಳಿದೀನಿ. ನೀವ್ ಯಾರನ್ನ ಕೇಳಿದ್ರೆ ಅವ್ರನ್ನ ಕೇಳಿ ಅವ್ರ ಹತ್ರ. ತಿಕ್ಲು ಅಂದ್ರೆ ಏನು ಗೊತ್ತಾ? ಅಣ್ಣ ಸಾರಿ, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಸಾರಿ, ಮಿಸ್ಟೇಕ್ ಆಗಿ ಬೈದಿದ್ದೀನಿ, ಸಾರಿ ಕೇಳ್ತಾ ಇದೀನಿ. ಅದು ಇಷ್ಟೊಂದ್ಸರಿ ಸಾರಿ ಕೇಳಿದೀನಿ. ಅಲ್ಲೇ ನಮ್ಮ ಮನೆಯವ್ರವ್ರೆ ಮಾತಾಡಿ. 3 ಕತ್ತೆ ವಯಸ್ಸಾಗೈತೆ, ತಿಕ್ಲು ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತಾರೆ. ಮತ್ತೆ ಬೈದ್ಬಿಟ್ಟು ಇದೇನಲ್ಲ, ನೀವ್ ಯಾರನ್ನ ಕೇಳ್ಕೊಂಡು ಫೋನ್ ಮಾಡಿದ್ದೀರಾ? ಮಹೇಶ್ ಅವ್ರು ಕೊಡಿ ಅಂತ ಫೋನ್ ಮಾಡಿದ್ದೀರಾ? ಅವ್ರಿಗೆ ಲೈನ್ ಹಾಕಿದ್ದೀನಿ, ಕೇಳಿ ಅಲ್ಲೇ ಅವ್ರೆ. ಈಗ ಲೈನಲ್ಲೇ ಇಲ್ಲ ಯಪ್ಪ. ಸುಮ್ಮನೆ ಯಪ್ಪ ಅವರೇ ಅಂದ್ಬಿಟ್ಟು ನನಗೆ ಇಲ್ಲಿ ಭಯ ಪಡ್ಸಕ್ಕೆ ಸುಮ್ಮನೆ ಅಲ್ಲಿ ಹಿಂಗೆ ಆಡ್ತಿರೋದು. ನನಗೆ ಇದು ಗೊತ್ತು ಚೆನ್ನಾಗಿ. ಅಣ್ಣ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನನ್ಗೇನು ಎದುರಿಸೋ ಅವಶ್ಯಕತೆ ನನಗಿಲ್ಲ. ನಿಜವಾಗ್ಲೂ ನಮ್ಮ ಯಜಮಾನ್ರು ಲೈನಲ್ಲಿ ಅವ್ರೆ. ನನಗೆ ದಯವಿಟ್ಟು ಈ ತರ ಎಲ್ಲ ಎದುರ್ಸಕ್ ಬರಬೇಡಿ. ಯಾರು ಯಾಕೆ ಎದುರ್ಸಕ್ ಹೋಗ್ಲಿ ನಾನು? ಇದ್ರೆ ಮಾತಾಡ್ಲಿ. ಅಪ್ಪಿ, ನನಗೆ ಇವೆಲ್ಲ ಅರ್ಥ ಆಯ್ತದೆ ನಾಟಕಗಳು. ಒಂದ್ಸರಿ ಹೇಳೋದು, ನಮ್ಮ ಯಜಮಾನ್ರು ಲೈನಲ್ಲಿ ಅವ್ರೆ, ಮಾತಾಡ್ತಾರೆ. ಇರಿ ಒಂದ್ ನಿಮಿಷ ಅನ್ಕೊಂಡ್ ಆಗ್ಲೇ ಅಲ್ಲಿ 10 ನಿಮಿಷ ಆಯ್ತು. ರೀ ಪುನಃ ಅಲ್ಲಿ ಅಪ್ಪಿ, ಇನ್ನು ಅದೇನೇನು ಕರಿತೀರ ಕರೀರಿ. ಮಾತಾಡದೆ ಇರಬೇಕು. ಕಟ್ ಮಾಡೋದ್ರೊಳಗೆ ಅವಾಗ ಇರೋದು ಗಾಚಾರ. ಏನ್ ಗಾಚಾರ ಬಿಡಿಸ್ತೀರಾ? ಎಂತಕ್ ಬಿಡಿಸ್ತೀರಾ? ಯಾಕೆ ಎದುರಿಸ್ತಾ ಇರೋದು ಹಿಂಗೆ? ನಾನ್ ಹೆಂಗೆ ಎದುರಿಸ್ಲಿ? ಹೊಸೆ ಆಡ್ಬೇಕು. ಆಡಿದ್ರೆ ಇಲ್ಲಿ ಈ ಒಮ್ಮನ ವಯಸ್ಸು ನಿಂತೋಯ್ತು ಇವಾಗ. ರೀ ಇಷ್ಟೊತ್ತಿಗೆ ದೇವರೇ ಬಂದ್ಬಿಟ್ಟಿರೋದೇನೋ ಕರೆದಿದ್ರೆ. ಇಲ್ದೇರೋ ಅದು ಎಲ್ಲಿ ಕರಿತೀಯ ಬಿಡಮ್ಮ. ಆಯ್ತು
ಸರಿ ಆಯ್ತು ಅಣ್ಣ. ಮತ್ತೆ ಬೊಗಳ್ಬೇಕು, ನಾನು ಹೇಳ್ತಿದ್ದು ಡವ್ ಮಾಡ್ತಿದ್ದು ಸುಳ್ಳು ಹೇಳ್ತಿದ್ದು ಅಂತ ಅಂದ್ಬಿಟ್ಟು ಏನ್ ಬೊಗ್ಲಕ್ ನಾವೇನ್ ನಾಯ ಏನ್ ಬೊಗ್ಲಬೇಕು ಬಿಸ್ಲಬೇಕು ಅಂತೇಳಿ ಅಂತ ಮಾತಾಡ್ತಾ ಇದ್ದೀರಾ ಮತ್ತೆ ನೀವು? ಆ ಲೈನಲ್ಲಿ ಅವ್ರೆ ರೀ ಹ್ಯಾಪಿ ಪಪ್ಪಿ ಅಂತ ಅನ್ಕೊಂಡು ಇಲ್ಲಿ. ಹೌದು, ಅವ್ರ ಲೈನಲ್ಲಿ ಇದ್ದಿದ್ದಕ್ಕೇನೆ ಮಾತಾಡಿದ್ದು ನಾವು. ಈಗ ಮಾಯ ಆಗ್ಬಿಡ್ತಾ ಲೈನು. ಲೈನಲ್ಲಿ ಅವರೇ ಮಾತಾಡ್ತಿಲ್ಲ. ಇಲ್ಲಿ ಒಂದ್ ನಿಮಿಷ ಮೋಸ್ಟ್ಲಿ ಯಾರಿಗೋ ಫೋನ್ ಮಾಡ್ತಿರ್ಬೋದೇನೋ, ಮಾತಾಡ್ತಾರೆ. ಮಹಾನಟಿ ಅಂದ್ರೆ ಅಂತಿಂತ ಮಹಾನಟಿ ಅಲ್ಲ ನೀನು. ಒಂದ್ ನಿಮಿಷ ಇರಿ, ಕಟ್ ಮಾಡ್ಬಿಟ್ಟು ಮಾಡ್ತೀನಿ. ಇದು ಹೊಸ ನಾಟಕ ನನಗೆ ಬೇಡ ಈಗ. ಹೊಸ ನಾಟಕ ಯಾರು ಆಡ್ತಿಲ್ಲ ಅಣ್ಣ. ನಾಟಕ ಏನ್ ಆಡ್ಬೇಕು ಅಷ್ಟಕ್ಕೂನು. ಮತ್ತೆ ಏನ್ ನಾಟಕ ಏನ್ ನಾಟಕ ಆಡ್ತಾ ಇದೀವಿ ಹೇಳಿ ಒಂದ್ಸಲ ನೀವು? ಲೈನಲ್ಲಿ ಅವ್ರೆ ಅಂತ ಅನ್ಕೊಂಡು ಆ ಪುಣ್ಯಾತ್ಮನ ಹೆಸರು ಹೇಳ್ಕೊಂಡು ಹೌದು, ಯಾಕೆ ಲೈನಲ್ಲಿ ಅವರೇ ಮಾತಾಡ್ತಿಲ್ಲ. ಇರಿ ಮತ್ತೆ ಮಾಡ್ಬಿಟ್ಟು ಮಾತಾಡಿಸ್ತೀನಿ. ಅವಾಗ ಮಾತಾಡ್ಬಿಡ್ತಾರಾ? ಸರಿ ಆಯ್ತು, ಮಾತಾಡ್ಲಿಲ್ಲ ಅಂದ್ರೆ ಕೇಳಿ. ಕೇಳ್ತೀನಿ. The person you're ಮಾತಾಡ್ರಿ ಅಣ್ಣ, ಅಲ್ಲೇ ಲೈನಲ್ಲಿ ಅವ್ರೆ. ಈಗ ನೀನ್ ಮಾತಾಡ್ಸಮ್ಮ ಫಸ್ಟು. ರೀ ಶುರು ಆಯ್ತು ಪುನಃ ನಾಟಕ. ನಾನೀಗ ಬೊಯ್ದಾಕ್ಬಿಡ್ತೀನಿ ಸರಿಯಾಗಿ. ನನಗೆ ಬಂದಿರೋ ಕೋಪದಲ್ಲಿ ಇವಾಗ ಸುಮ್ಮನಿದ್ರೆ ಅವಾಗ ಯಾವ್ದಾರ ಒಳ್ಳೆ ನಾಟಕ ಕಂಪ್ನಿಗಾರ ಹೋಗಿ ಸೇರ್ಕೊಂಡು ನಾಟಕನಾರ ಮಾಡ್ರಪ್ಪ. ಸುಮ್ಮನೆ ನಮ್ಗೆ ಯಾಕೆ ಸಾಯಿಸ್ತೀರ ಹಿಂಗೆ ನೀವು? ಏನ್ ನಾವೇನಣ್ಣ ಮಾಡ್ಬೋದು? ನಿಮಗೆ ನೀವು ತಾನೇ ಫೋನ್ ಮಾಡ್ಬಿಟ್ಟು ಕೇಳಿದ್ದು ಇದೊಳ್ಳೆ ಸರಿಯಲ್ಲ. ನಾನು ಹಾಕ್ತೀನಿ ಅಂದವನು, ನಾನು ಹಾಕಿರೋದು ಲೈನ್ಗೆ. ನೀವು ಯಾರನ್ನ ಕೇಳ್ಕೊಂಡು ಫೋನ್ ಮಾಡಿದ್ರೆ ಅವ್ರಿಗೆ ಹಾಕಿದ್ದೀನಿ. ಪುನಃ ಅಲ್ಲಿ ಯಾಕೆ ಹೂವು ಮುಡಿಸ್ತಾ ಇರೋದು ಹಿಂಗೆ ಮತ್ತೆ ಅವಾಗಿಂದ? ನಿಜವಾಗ್ಲೂ ಲೈನ್ಗೆ ಹಾಕಿದ್ದೀನಿ, ಮಾತಾಡ್ತಾರೆ. ಇರಿ ಅಂದ್ಕೊಂಡು ಆಗಲೇ ಅಲ್ಲಿ 20 ನಿಮಿಷ ಆಯಿತು, ಮಾತು ಇಲ್ಲ ಕಥೆ ಇಲ್ಲ. ನನ್ನ ಕೈಲಿ ಆಯ್ತಾ ಇಲ್ಲಪ್ಪ. ಬೆಳಗ್ಗೆ ಯಾರ ಮುಖ ನೋಡೋಣ ಇವತ್ತು. ನಾನು ಹೇಳ್ತಾ ಇದ್ದೀನಿ ಆಯಿತು. ನಿನ್ನ ಗಂಡಲ್ಲಿ ಇಲ್ಲ 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 ಹಲೋ, ಇಲ್ದಿರೋ ಗಂಡನ್ಗೆ ಎಲ್ಲ ಮಾತಾಡು ಗಂಡ ಇದ್ರೆ ಅಲ್ವಾ ಮಾತಾಡೋಕ್ಕೆ ಅಲ್ಲಿ. ನಿಂಗೇನೋ ಆಗೈತೆ ಕಣಮ್ಮ, ನಿನಗೆ ಹೋಗಿ ಟೆಸ್ಟ್ ಮಾಡಿಸ್ಕಪ್ಪ. ನಾನು ಕೇಳಕ್ಕೆ ಆಯ್ತಲ್ಲ ಇವೆಲ್ಲ ನನಗೆ. ಅಪ್ಪಿ ಮಾತಾಡ್ತೀನಿ ಅಂತ ಹೇಳ್ತಿದ್ದಾನೆ, ಮತ್ತೆ ಮಾತಾಡು ಗಂಡ. ಸಾಕು, ಸ್ಟಾಪ್ ಮಾಡಿ ಆಯ್ತು. ನನ್ಗೆ ಯಾಕೆ ಎದುರಿಸ್ತಿರೋದು ಗಂಡ ಅನ್ಕೊಂಡು? ಯಾರಿಗೆ ಯಾಕೆ ಎದುರಿಸ್ಬೇಕು ಅಂತ ಹೇಳ್ತಿರೋದು ಅಣ್ಣ ನಿಮಗೆ? ಇಷ್ಟೊತ್ತಾಗ್ಲಿ ಒಂದು ಮಾತು ಅನ್ಲಿಲ್ಲ ಅಣ್ಣ. ಸೀರಿಯಸ್ ಆಗಿ ನಮ್ಮೂರಲ್ಲಿ ಕರೆಂಟ್ ಇಲ್ಲ ಅಣ್ಣ, ಲೋ ಬ್ಯಾಟ್ರಿ ಆಗೈತೆ, ಅದಕ್ಕೇನೆ ಕೇಳ್ತಿರೋದು. ನಿಮ್ ಹೆಸರೇನು? ಇವಾಗ ಇನ್ನೊಂದು ಶುರು ಆಯ್ತು. ನಾನು ಏನ್ ಮಾಡ್ಲಪ್ಪ, ನಿಮ್ಮ ಊರಿಗೆ ಕರೆಂಟ್ ಬಿಡಿಸ್ನಾ? ಕೇಳ್ತಿರೋದು ಆನ್ಸರ್ ಮಾಡಿದ್ರೆ ಸಾಕು ಕಾರಣ. ನೀವ್ ಏನು ಮಾಡ್ಬೇಕಾಗಿಲ್ಲ. ನಿಮ್ ಹೆಸರೇನು? ನಿನ್ ಗಂಡಂಗೆ ಹಾಕಮ್ಮ, ಎಲ್ಲ ಮಾಡ್ತೀನಿ. ಹೇಳ್ತಿರೋದು ತಲೆಗೋಯ್ತಿಲ್ವಾ? ನಿಜವಾಗ್ಲೂ ಲೈನಲ್ಲಿ ಅವ್ರೆ. ಅವ್ರು ಮೋಸ್ಟ್ಲಿ ಕಸ್ಟಮರ್ ಪಿಕಪ್ ಮಾಡ್ತಿದ್ರೆ ಅವ್ರು ಮಾತಾಡಲ್ಲ. ಹೇಳೋದನ್ನ ಅರ್ಥ ಮಾಡ್ಕೊಂಡು ಹೇಳಿ. ನನ್ನ ನಂಬರ್ ನಿಮಗೆ ಯಾರು ಕೊಟ್ರು? ನೀನ್ ಯಾವ ದೊಡ್ಡ ಮನುಷ್ಯ ಅಂತ ನೀನ್ ಹೇಳಿದ್ ಅರ್ಥ ಮಾಡ್ಕೊಳ್ಳಿ. ನಾನು ನೀವ್ ಯಾವ ದೊಡ್ಡ ಮನುಷ್ಯ ಅಂತ ನಾನ್ ನಿಮಗೆ ಹೇಳ್ಬೇಕು? ನನ್ ಗಂಡನ ಹತ್ರ ಮಾತಾಡ್ಸ್ಬೇಕು. ನೀವ್ ಯಾವ ಊರು ಅಂತ ಮಾತಾಡ್ಸ್ಬೇಕು. ಮತ್ತಿಡ್ರಿ ಫೋನ್ ಬಾಯಿ ಮುಚ್ಕೊಂಡು. ಏನೇನು ಟ್ರಿಕ್ಸ್ಗಳು ಮಡಗಿದ್ಯಾ ನೋಡಮ್ಮ ನೀನು. ಯಾರು ಫೋನ್ ಮಾಡಿದ್ರೆ ಅವ್ರನ್ನ ಕಟ್ ಮಾಡ್ಸಕ್ಕೆ ಲೈನಿಂದ ಒಂದು ಮಾತು ಅಂದ್ಬಿಟ್ಟಿದ್ರೆ ಪಾಪ ಆ ಪುಣ್ಯಾತ್ಮ ನಿನ್ ಗಂಡ. The person you are speaking with has put your call on hold. ಅಣ್ಣ, ನಮ್ಮ ಯಜಮಾನ್ರು ಅಲ್ಲೇ ಲೈನಲ್ಲಿ ಅವರೇ, ನೋಡಿ ಅಣ್ಣ. ಇವಾಗ ಹೇಳ್ತಾ ಇದ್ದೀನಿ, ಮಾತಾಡ್ಲಿಲ್ಲ ಅಂತಂದ್ರೆ ಮಾತ್ರ. ಅಣ್ಣ, ನೀವ್ ಯಾರನ್ನ ಕೇಳ್ಕೊಂಡ್ ಫೋನ್ ಮಾಡಿದ್ರಿ ಅಣ್ಣ? ಅವ್ರಿಗೆ ಲೈನ್ ಹಾಕಿದ್ದೀನಲ್ವಾ, ಮಾತಾಡಿ. ಮಾತಾಡ್ತಾ ಇದ್ದೀನಿ ತಾನೇ. ಈಗೇನು ಎದ್ರಕೊಂಡು ಓಡ್ಬಿಟ್ಟಿದ್ದೀನ ನಾನು ಧರ್ಮಸ್ಥಳಕ್ಕೆ? ಮಾತಾಡ್ರಿ. ನಾವು ಮಾತಾಡ್ಕತೀವಿ ಬಿಡಿ, ನಿಮ್ಗೇನು? ಮತ್ತೆ ನಿಮಗೆ ನನ್ನ ನಂಬರ್ ಯಾರು ಕೊಟ್ಟಿದ್ದು ಅದನ್ನಾದ್ರೂ ಹೇಳಿ. ಗಿಪಿ ಐತೇನಮ್ಮ ನಿನ್ಗೆ? ಏನ್ ಗಿಪಿ ಐತ ಅಂತ ಕೇಳೋದೆ ಅಂತ ಇಷ್ಟರಿ ಕೇಳ್ಬೇಕು ನಿಮ್ಮ ಹತ್ರ ನಾವು. ನನ್ನ ನಂಬರ್ ಯಾರು ಕೊಟ್ಟಿದ್ದು ನಿಮಗೆ? ಸಮಾಧಾನ ಕೂಲ್ ಡೌನ್. ಸಮಾಧಾನವಾಗಿ ಸುಮಾರು ಸರಿ ಕೇಳಿದ್ದೀನಿ ನಿಮ್ಮ ಹತ್ರ ನನ್ನ ನಂಬರ್ ಯಾರು ಕೊಟ್ಟಿದ್ದು ಅಂತ. ಆಯ್ತು ಹಿಂಗೆಲ್ಲ ಆಯ್ತದೆ ಆಷಾಢದಲ್ಲಿ. ಓಕೆ, ಕೂಲ್. ಹೇಳಿ, ನನ್ನ ನಂಬರ್ ಯಾರನ್ನ ಕೊಟ್ಟಿದ್ದು ನಿಮಗೆ? ಅಲ್ಲೇ ಲೈನಲ್ಲಿ ಇಲ್ವಾ ಪುಣ್ಯಾತ್ಮ ನಿಮ್ ಗಂಡ? ಅವ್ರ ಯಾಕೆ ನಿಮಗೆ ಕೊಡ್ತಾರೆ ಅವ್ರ ಹೆಂಡತಿ ನಂಬರ್ನ? ಯಾಕಂದ್ರೆ ನನ್ನ ಹೆಸರು RJ ಸುನಿಲ್ ಅಂತ. ಇದು ನಿಮ್ಗೆ ಬಕ್ರಾ ಮಾಡೋ ಕಾರ್ಯಕ್ರಮ, ಅದಕ್ಕೇನೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಪಾಪ ಮಾತೇ ನಿಂತೈತಲ್ಲ. ಮಾತಾಡಿ. ಸಾರಿ ಅಣ್ಣ, ಮಿಸ್ಟೇಕ್ ಆಗಿ ಬೈದಿದ್ದೀರಿ. ಆಕ್ಚುಲಿ ನಾನೇ ಹೇಳಿದ್ದೆ ಅವ್ರಿಗೆ ಏನು ಮಾತಾಡಬೇಡಿ, ಸುಮ್ಮನೆ ಲೈನಲ್ಲಿರಿ ಅಂತ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಸೊ ವಂಡರ್ಫುಲ್ ಆಗಿರೋ ಈ ಒಂದು ಎಪಿಸೋಡ್ನ ನೀವು ಕೇಳಿ ಎಂಜಾಯ್ ಮಾಡಿದ್ರಂತ ನಾನು ಅನ್ಕೋತೀನಿ. ನೀವು ಕೂಡ ರೀಲ್ ಕಳಿಸ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರ್ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ. ನೋಡ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.